So yes, all students, very good morning to you all and welcome to Enlightened Educator. So, ಇವತ್ತಿಗೆ ನನ್ನ current subscriber status is 179 or 180. ನಾನು ಇನ್ನೂ ಕರೆಕ್ಟಾಗಿ I'll just look at it once again. So ಯಾಕೆ ಇವತ್ತು ನಾನು ಅದನ್ನ ಮಾತಾಡ್ತಾ ಇದ್ದೀನಿ ಅಂದರೆ because I'm very much happy that I've got this much amount of students, not subscribers, because ಎಲ್ಲರೂ subscribers ಅಂತ ಮೆನ್ಷನ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ. I take it as my students because ಇಷ್ಟು ಜನ ಸ್ಟೂಡೆಂಟ್ಸು ನನ್ನ ನಂಬಿಕೆ ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಸುಮಾರು ಜನ ನನ್ನ ಒಂದು ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇಲ್ಲ EPC ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇಲ್ಲ ಸಾರಿ DST ಯೂಸಿಂಗ್ ವೆರಿಲಾಗ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲಾನು ಬಳಸ್ಕೊಂಡು ಸಮರ್ಪಕವಾಗಿ ನೀವು ಒಂದು ಸಹಾಯವನ್ನು ಪಡಿತಿದ್ದೀರಾ ಅಂತ ಹೇಳಿದ್ರೆ ದಟ್ ಇಸ್ what I can say more happier than enough, because ನಾವು ಮಾಡೋವಂಥದ್ದು ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಆಗಲೇಬೇಕು ಆ್ಯಂಡ್ ಅದು ನಿಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಕೊಡಬೇಕು. ನಾವು ಮಾಡಿರೋಂಥ ಒಂದು ಕಂಟೆಂಟ್ ಅನ್ನ ನೀವು ಓದಿ ಅದೇ ಕಂಟೆಂಟ್ಸು ನಿಮ್ಮ ಎಕ್ಸಾಮ್ಗೆ ಬಂದು ಆ್ಯಂಡ್ ದಟ್ ಶುಡ್ ಹೆಲ್ಪ್ ಯು ಅ ಲಾಟ್ ಅನ್ನುವಂಥ ಐಡಿಯಾ ಮೇರೆಗೆ ನಾನು ಮಾಡಿದಂಥದ್ದು. ಆ್ಯಂಡ್ ಐ ಹ್ಯಾವ್ ಡನ್ ದೋಸ್ ಕಂಟೆಂಟ್ಸ್. ನಾನು ಆ ಕಂಟೆಂಟ್ಸ್ ಅನ್ನ ಮಾಡಿರೋಂಥದ್ದು ಯಾವ ರೀತಿ ಅಂದರೆ ತುಂಬಾ ನೀಟಾಗಿ ಒಂದು ಚೆಕ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಸೊ ಡೈರೆಕ್ಟ್ ಆಗಿ ನಾನು ಯಾವುದೇ ಕಂಟೆಂಟ್ ಅನ್ನ ತಗೊಂಡಿಲ್ಲ, ಐ ಹ್ಯಾವ್ ಟೇಕನ್ ಎನಿ ಕಂಟೆಂಟ್ ಡೈರೆಕ್ಟ್ಲಿ. ಸೊ ಎಲ್ಲಾನು ನೀಟಾಗಿ ಚೆಕ್ ಮಾಡಿ ಒಂದ್ಸತಿ ವ್ಯಾಲಿಡೇಟ್ ಮಾಡಿ ಒಂದ್ಸಲ ಕರೆಕ್ಟಾಗಿ ರಿಸರ್ಚ್ ಮಾಡಿ ನಿಮಗೆ ಮಾಡಿರೋವಂಥದ್ದು. ಸೊ ದಟ್ ದೋಸ್ ವಿಲ್ ಓನ್ಲಿ ಕಮ್ ಫಾರ್ ಎಕ್ಸಾಮ್ಸ್ ವಿತ್ ಆಗ್ತದೆ. ಹೌದಾ, 100% ಆ ಥರದ್ದೇ ಬರುತ್ತೆ. ಹಂಗಂತ ನಾನು ಬರ್ದಿರೋ ಲೆಕ್ಕನೇ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಅಂದ್ರೆ ಬರ್ದಿರೋ ಲೆಕ್ಕ ಇನ್ ದ ಸೆನ್ಸ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ನೆಟ್ವರ್ಕ್ ಅನಾಲಿಸಿಸ್, ಯು ಹ್ಯಾವ್ circuits, right? The headline of the question will be the same but the circuit will be different and the numericals of that circuit will be different. ಆಯ್ತಾ? ಸೊ ನಿಮ್ಗೆ ಅದೇ ತರ ಸರ್ಕ್ಯೂಟ್ ಕೊಟ್ಟಿದ್ರು ನ್ಯೂಮರಿಕಲ್ಸ್ ಡಿಫ್ರೆಂಟ್ ಇರುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಇರ್ಬೋದು, ಇಲ್ಲ ವೋಲ್ಟೇಜ್ ವ್ಯಾಲ್ಯೂ ಚೇಂಜ್ ಇರ್ಬೋದು, ಕರೆಂಟ್ ವ್ಯಾಲ್ಯೂ ಚೇಂಜ್ ಇರ್ಬೋದು. ಸೊ ಇಟ್ ಹ್ಯಾಪನ್ಸ್ ಟು ಟೇಕ್ಸ್ ಪ್ಲೇಸ್. ಸೊ ಹಾಗಾಗಿ ನಾನು ಏನ್ ಕ್ವಶನ್ಸ್ ನ ಹೇಳಿದ್ದೆ ಫಾರ್ ನೆಟ್ವರ್ಕ್, ಫಾರ್ DST ಯೂಸಿಂಗ್ ವೆರಿಲಾಗ್, ಫಾರ್ EPC ಅಷ್ಟನ್ನ ನೀಟಾಗಿ ವರ್ಕೌಟ್ ಮಾಡ್ಕೊಳ್ಳಿ. ಯು ಡೋಂಟ್ ನೀಡ್ ಎನಿ ಅದರ್ ಥಿಂಗ್ಸ್ ದ್ಯಾನ್ ಎಕ್ಸ್ಟ್ರಾ. ಸೊ ನೆಟ್ವರ್ಕ್ ಅಲ್ಲಂತೂ ನಾನು ಏನ್ ಕ್ವಶನ್ಸ್ ಹೇಳಿದೀನಿ ಅಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯು ಶುಡ್ ನಾಟ್ ಓನ್ಲಿ ಪ್ರಾಕ್ಟೀಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ what I can say what is behind that problem. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಏನಿದೆ, ನಾವು ಅದನ್ನ ಹೇಗೆ ಲಾಜಿಕ್ ಬಿಹೈಂಡ್ ದಟ್ ಪ್ರಾಬ್ಲಮ್ ಅಂಡ್ ಹೌ ಟು ಡೂ ದಟ್ ಪ್ರಾಬ್ಲಮ್, ಆ ಥರ ಪ್ರಾಬ್ಲಮ್ ಬಂದಾಗ ಹೇಗೆ ಮಾಡ್ಬೇಕಂತ ನೀವು ಅರ್ಥ ಮಾಡ್ಕೊಂಡ್ರೆ ಅದೇ ಪ್ರಾಬ್ಲಮ್ ಬೇಸಿಸ್ ನಿಮ್ಗೆ ನ್ಯೂಮರಿಕಲ್ಸ್ ಚೇಂಜ್ ಮಾಡಿ ಕೊಟ್ರು ನೀವು ಖಂಡಿತ ಮಾಡ್ತೀರಾ. ಸೊ ಇಟ್ ಇಸ್ ನಾಟ್ ದಟ್ ಯು ನೀಡ್ ಟು ಬ್ಲೈಂಡ್ಲಿ ಸಾಲ್ವ್ ಅ ಪ್ರಾಬ್ಲಮ್ ದಟ್ ವಿ ಗಿವ್ ಆಸ್ ಇಂಪಾರ್ಟೆಂಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪ್ರಾಬ್ಲಮ್. ಸೊ ದ ಲಾಜಿಕ್ ನೀವು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಮಚ್ ಈಸಿಯರ್ ದನ್ ಎನಫ್ ಫಾರ್ ಯು ಗೈಸ್. ತುಂಬಾ ಈಸಿ ಆಗುತ್ತೆ. ಅದೇ ಹೆಡ್ಲೈನ್ ಮೇಲೆ ನಿಮ್ಗೆ ಯಾವುದೇ ಡಿಫ್ರೆಂಟ್ ಸರ್ಕ್ಯೂಟ್ ಹಾಕಿ ಲೆಕ್ಕ ಕೊಟ್ರು ಕೂಡ ನೀವು ಖಂಡಿತ ಮಾಡ್ತೀರಾ. ಸೊ ಹಾಗಾಗಿ ಯು ನೀಡ್ ಟು ಮೇಕ್ ಶ್ಯೂರ್ ದಟ್ ವಾಟ್ ಯು ನೀಡ್ ಟು ಮೇಕ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ವರ್ಕ್ ವೆರಿ ಹಾರ್ಡ್ ಫಾರ್ ಯರ್ ನೆಟ್ವರ್ಕ್ ಅಂಡ್ DST ಅಂಡ್ EPC ಆಲ್ಸೋ, ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಹೌದಾ? ಸೊ ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ತುಂಬಾ ಜನ ಬಳಸ್ಕೊಳ್ತಾ ಇದ್ದೀರಾ. ಸೊ ವೆರಿ ಮಚ್ very sorry I'm very much happy than enough for you all guys. So please do make sure that you support us for this work like what you were supported now. So ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ನೀವು ಸಪೋರ್ಟ್ ಮಾಡಿ. ತುಂಬಾ ನಮಗೂ ಹೆಲ್ಪ್ ಆಗುತ್ತೆ ಬಿಕಾಸ್ ವಿ ಆರ್ ವರ್ಕಿಂಗ್ ಹಾರ್ಡ್ ಫಾರ್ ಯು ಟು ಗೆಟ್ ಯು ಇನ್ ಟು ಅ ವೆರಿ ಗುಡ್ ಪೊಸಿಷನ್, ರೈಟ್? ನಮಗೆ ಒಂದು ಐಡಿಯಾ ಇದೆ ಇದು ಯಾವ ತರ ಕಷ್ಟಪಡ್ತೀರಾ ನೀವು, ಯಾವ ತರ ಸಬ್ಜೆಕ್ಟ್ಗೆ ನಿಮಗೆ ಹೇಗೆ ಟ್ರೈನಿಂಗ್ ಬೇಕಾಗುತ್ತೆ, ಹೌ ಡು ರಿಕ್ವೈರ್ ಎ ಟ್ರೈನಿಂಗ್, ಅಂಡ್ ಐ ಇವನ್ ನೋ ದಟ್ ದ ಟ್ರೈನಿಂಗ್ ವಾಸ್ ನಾಟ್ ಪ್ರೊವೈಡೆಡ್ ಇವನ್ ಇನ್ ಯೋರ್ ಕಾಲೇಜಸ್ ಆಲ್ಸೋ. ಸೊ ಬಿಕಾಸ್ ನಿಮ್ಮ ಕಾಲೇಜಲ್ಲೇನೋ ಕೆಲವರು ತುಂಬಾ ಕಷ್ಟಪಟ್ಟು ಶ್ರಮ ಹಾಕಿ ಟೀಚ್ ಮಾಡ್ತಾರೆ. ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್, ನೋ. ಸೊ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಕೆಲವರು, ಪಾಪ ತುಂಬಾ ಸೀರಿಯಸ್ ಆಗಿ ನಿಮ್ಮನ್ನ ಗಣನೆಗೆ ತಗೊಂಡು ನಿಮಗೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಿರ್ತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ನಾನು ಹೆಂಗೋ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಹೇಗೋ ಮಾಡ್ಕೊಂಡು ಹೋಗ್ತಾರೆ, ಮುಗಿಸ್ಕೊಡ್ತಾರೆ. ಬಟ್ ನಿಮ್ಗೆ ಕೆಲವೊಂದು ಬೇಕಾಗಿರೋಂಥ ವಿಚಾರಗಳು ನಿಮ್ಗೆ ಅವ್ರು ಹೇಳಿರೋದಿಲ್ಲ. ಸೊ ಅಂಥದ್ದೆಲ್ಲ ಆಗಿರುತ್ತೆ. ಸೊ ಅದನ್ನೆಲ್ಲ ತಗೊಂಡು ನಾನು ನಿಮ್ಗೆ ಮೇಕಿಂಗ್ ಇಟ್ ಯು ಆಲ್ ದ ಥಿಂಗ್ಸ್ ಸಿಂಪ್ಲಿಫೈಡ್ ಅಂಡ್ ನೀಟ್. ಸೊ ಹಾಗಾಗಿ ನಮ್ಮ ಎನ್ಲೈಟೆಂಡ್ ಎಡ್ಯುಕೇಟರ್ಸ್ ವರ್ಕ್ ಮಾಡ್ತಿದೆ. ಇಟ್ಸ್ ಓನ್ಲಿ ವರ್ಕಿಂಗ್ ಫಾರ್ ಸಿಂಪಲ್ ಅಂಡ್ ನೀಟ್ ಅಷ್ಟೇ. ತುಂಬಾ ಸಿಂಪಲ್ ಆಗಿ ನೀಟಾಗಿ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸೋದು. ಅಂಡ್ ಒಂದು ಮೇನ್ ಥಿಂಗ್ ಅಂತ ಹೇಳಿದ್ರೆ ನಿಮಗೆ ದಿಸ್ ಒನ್
ದಟ್ ಇಸ್ ವಿಚ್ ಒನ್ ನಿಮ್ಮ ಆರ್ಡರ್ ಆಫ್ ಮಾಡೆಲ್, ಯಾವ ಮಾಡೆಲ್ ಇಂದ ಓದಬೇಕು, ಯಾವ ಮಾಡೆಲ್ ಓದಬಾರ್ದು, ಅಂದ್ರೆ ಓದಬಾರ್ದು ಅಂತಲ್ಲ, ಸೊ ಯಾವ ಮಾಡೆಲ್ ಲಾಸ್ಟ್ ತಗೋಬೇಕು. ಸೊ ಈ ತರದ್ದೆಲ್ಲಾನು ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಅನ್ನ ಮಾಡಿದೀವಿ ಪ್ರತಿಯೊಂದು ಸಬ್ಜೆಕ್ಟ್ಗೂ, ಬಿಕಾಸ್ ದಟ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಬಿಕಾಸ್ ಇಫ್ ಯು ಸ್ಟಡಿ ಎನಿ ಡಿಫಿಕಲ್ಟ್ ಮಾಡ್ಯೂಲ್ ಅಂಡ್ ಇಫ್ ಯು ಫೀಲ್ ದಟ್ ದಿಸ್ ಮಾಡೆಲ್ ಇಸ್ ನಾಟ್ ಅಪ್ ಟು ದ ವರ್ಡ್, ಸೊ ಇದೇ ಹಿಂಗೆ ಅಂದ್ರೆ ಬೇರೆದೆಲ್ಲ ಹೇಗೆ ಅಂತ ನೀವು ಆ ಸಬ್ಜೆಕ್ಟ್ ಬಗ್ಗೆ ಒಂದು if you take a wrong ideology on that subject, or if you take that subject in a wrong manner, then it will be difficult. So ತರದೆಲ್ಲ ನಿಮ್ಗೆ ಆಗುತ್ತೆ. ಸೊ ಎಲ್ಲಾ ತರನು ನೋಡಿ ನಾವು ಸಿಂಪ್ಲಿಫೈಡ್ ಅಂಡ್ ನೀಟ್ ಆಗಿ ನಿಮ್ಗೆ ಒಂದು ಪ್ರಾಪರ್ ಸ್ಟಡಿ ಪ್ಲಾನ್ ಮುಖಾಂತರನೇ ನಾವು ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ಇವನ್ ಐ ಆಲ್ಸೋ ವರ್ಕ್ ಫಾರ್ ದಟ್ ಸ್ಟಡಿ ಪ್ಲಾನ್, ಬಿಕಾಸ್ ನಿಮ್ಗೆ ನಾನು ಇಷ್ಟು ಮಾಡ್ಯೂಲ್ ಅನ್ನ ಓದಿ ಅಂತ ಹೇಳ್ತೀನಿ ಅಂದ್ರೆ ನಾನು ಅದೇ ಮಾಡ್ಯೂಲ್ ಇಂದಾನೆ ನಾನು ಅದೇ ತರನೇ ಪಾಠ ಮಾಡ್ಬೇಕಾಗುತ್ತೆ ನಿಮ್ಗೆ. ಇಫ್ ಐ ಟೆಲ್ ಯು ಟು ಸ್ಟಡಿ 1, 2, 4, 5, 3 ಓದಿ ಅಂತ ಹೇಳಿದ್ರೆ ಮಾಡೆಲ್ಸ್, ಸೊ ನಾನು ಅದೇ ಮಾಡೆಲ್ ಪ್ರಕಾರ ತಾನೇ ಟೀಚ್ ಮಾಡ್ಬೇಕಾಗುತ್ತೆ. ಐ ಕಾಂಟ್ ಟೀಚ್ ಇನ್ ಅನ್ ಆರ್ಡರ್, ರೈಟ್? ಸೊ ಹಾಗಾಗಿ ನಾನು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ದಷ್ಟು ಬೇಗ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ಮೆನಿ ಮೋರ್ ಹೂ ಆರ್ ಇನ್ ನೀಡ್, ಅಂಡ್ ಪ್ಲೀಸ್ ಟು ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ಮೋರ್ more and more updates on our channel ಅಂತ ಹೇಳ್ತಾ. ಸೊ ಟುಡೇ ಐ ಆಮ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಹೌದಾ? ಸೊ EM ವೇವ್ಸ್ ಅನ್ನುವಂಥದ್ದು ನೆಟ್ವರ್ಕ್ ತರನೇ, ಅಂದ್ರೆ ನೆಟ್ವರ್ಕ್ ತರ ಅಲ್ಲ, ಅಂದ್ರೆ ನೆಟ್ವರ್ಕ್ ಇಸ್ wholly based upon circuits, but here it is based upon what I can say the electric components, that is Coulomb's law ಆಗಿರ್ಬೋದು, ಇಲ್ಲಿ electric field intensity ಆಗಿರ್ಬೋದು, electric flux density, Gauss law, Poynting theorem, and you have what I can say the magnetostatics. ನಿಮಗೆ electrostatics ಮತ್ತೆ magnetostatics ಅಂತಾನೆ ಎರಡು ಪಾರ್ಟ್ ಇದೆ. ಸೊ the first two model comes under electrostatics and the last three comes under magnetostatics. ಯಾವುದು model 1, 2 comes under electrostatics, electric field intensity, electric flux density, and ನಿಮ್ಮ Gauss law ಆಗಿರ್ಬೋದು, ನೀವೇ ಇಲ್ಲಿ ನೋಡಿ, and ನಿಮ್ಮ Gauss law ಆಗಿರ್ಬೋದು, divergence theorem ಆಗಿರ್ಬೋದು, and all those things. If you come to your model number 3, 4 and 5 ನೋಡಿ, Biot-Savart's law ಇದೆ, ನಿಮ್ಮ ಒಂದು ಯೂನಿಕ್ನೆಸ್ ಥಿಯರಮ್ ಇದೆ, and Stokes theorem ಇದೆ, and you have what I can say this one, which one, that is magnetic boundary condition, ಇಲ್ಲಿ Maxwell equation ಇದೆ, and Poynting theorem ಇದೆ, ಇವೆಲ್ಲಾನು ಇದೆ ನಿಮಗೆ. This all comes under model 3, 4 and 5. So model 3, 4 and 5 is completely magnetostatics, and model 1 and 2 is completely electrostatics, ಹೌದಾ? ಸೊ ಇವಾಗ ನಿಮ್ಮ ಒಂದು ಗೋಲ್ ಏನು, ಅಲ್ಟಿಮೇಟ್ ಗೋಲ್ ಅಂದ್ರೆ you need to crack this exam in a well and a neat manner, ಹೌದಾ? ಇಫ್ ಯು ವಾಂಟ್ ಟು ಕ್ರಾಕ್ ದ ಸಬ್ಜೆಕ್ಟ್ ಇನ್ ಅ ವೆಲ್ ಅಂಡ್ ನೀಟ್ ಮ್ಯಾನರ್, ಇದಕ್ಕೂ ಒಂದು ಸ್ಟಡಿ ಪ್ಲಾನ್ ಬೇಕಾಗುತ್ತೆ, ಹೌದಾ? ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ವಾಟ್ ಐ ಕ್ಯಾನ್ ಸೇ ದ ನೆಟ್ವರ್ಕ್ ಅನಾಲಿಸಿಸ್ ತರ. ಅಂದ್ರೆ ನೀವು ನೆಟ್ವರ್ಕ್ ಅನಾಲಿಸಿಸ್ ಸಬ್ಜೆಕ್ಟ್ಗೆ ಎಷ್ಟು ಭಯ ಭಕ್ತಿ ಇಟ್ಕೊಂಡು ಮಾಡ್ತಾ ಇದ್ರಿ, ಏನೋ ಒಂಥರ ನಿಮಗೂ ಟೆನ್ಷನ್ ಇರ್ತಿತ್ತು. ಸೊ ನಾನು ಇದು ಹೇಗೆ ಓದೋದು, ಇಷ್ಟು ಕಷ್ಟ ಇದೆ, ಸರ್ಕ್ಯೂಟ್ಸ್ ಎಲ್ಲ ನಂಗೆ ಮಾಡೋಕೆ ಗೊತ್ತಾಗ್ತಿಲ್ಲ, ಇದನ್ನ ಅಡ್ವಾನ್ಸ್ ಆಗಿ ಕೇಳಿದ್ರೆ ಏನ್ ಮಾಡೋದು ಅಂತ ನೀವೆಷ್ಟು ನೆಟ್ವರ್ಕ್ಗೆ ಏನು ಟೆನ್ಷನ್ ಇಟ್ಕೊಳ್ತಿರೋ, ಅದೇ ತರ ಈ ಸಬ್ಜೆಕ್ಟ್ಗೂ ಟೆನ್ಷನ್ ಇಟ್ಕೊಳ್ತೀರಾ. ದ ಸೇಮ್ ಟೆನ್ಷನ್, the same fear will be having for this subject also. So ಹಾಗಾಗಿ ಇದನ್ನ ಕಮ್ಮಿ ಮಾಡಕ್ಕೆ I am having a simple study plan. Simple study plan ಏನು ಅಂತ ಹೇಳಿದ್ರೆ, okay. So model number 1 ಫಸ್ಟ್ ಮಾಡ್ಕೊಳ್ಳಿ, model number 1 CZ ಫಸ್ಟ್ ಮಾಡ್ಕೊಳ್ಳಿ, ಆಯ್ತಾ? So model number 1 ಫಸ್ಟ್ ಮಾಡ್ಕೊಂಡು what is that going to happen is that you are going to take up model number 2. ಮಾಡೆಲ್ ನಂಬರ್ 2 ಯಾಕೆ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಐ ಟೆಲ್ ಯು ವೈ ಮಾಡೆಲ್ ನಂಬರ್ 2, ಬಿಕಾಸ್ 1 and 2 ಇಸ್ ಕಂಟಿನ್ಯೂಸ್. ಸೊ ಕಂಟಿನ್ಯೂಸ್ ಮಾಡೆಲ್ ನ ಬಿಡೋದಕ್ಕೆ ಹೋಗ್ಬೇಡಿ. ಇವಾಗ ಮಾಡೆಲ್ ನಂಬರ್ 1 ಆದ್ಮೇಲೆ ನಾನು ಯಾವುದೋ ಬೇರೆ ಮಾಡೆಲ್ ತಗೊಳ್ತೀನಿ ಅಂದ್ರೆ ದೆನ್ ಇಟ್ ವಿಲ್ ನಾಟ್ ಬಿ ಅ ಕಂಟಿನ್ಯೂಸ್ ಒನ್, ಹೌದಾ? ಬಿಕಾಸ್ ಐ ಟೋಲ್ಡ್ ಯು ಮಾಡೆಲ್ ನಂಬರ್ 1 and 2 ಇಸ್ ಕಂಪ್ಲೀಟ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್, yes electrostatics, and 3, 4 and 5 is completely magnetostatics. ಸೊ ಇವಾಗ ನೀವು 3, 4, 5 ನಲ್ಲಿ 3 ಓದ್ಬಿಟ್ಟು ನೀವು 5 ಓದ್ತೀನಿ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ಇಟ್ ಇಸ್ magnetostatics, so no problem at all. ಬಟ್ ಏನಾಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ಸ್ ಇರೋದು ಮಾಡೆಲ್ ನಂಬರ್ 1 and 2. ಸೊ ಹಾಗಾಗಿ 1 and 2 ಶುಡ್ ಬಿ ಕಂಟಿನ್ಯೂಸ್. ಮಾಡೆಲ್ ನಂಬರ್ 1 ಅಲ್ಲಿ ಏನ್ ಕಲ್ತಿದ್ದೀರಾ, ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಇನ್ ಮಾಡೆಲ್ ನಂಬರ್ 2. ಸೊ ಹಾಗಾಗಿ ಮಾಡೆಲ್ ನಂಬರ್ 1 and 2 ಒಟ್ಟಿಗೆ ಓದ್ಕೊಳ್ಳಿ. Then come to model number 4 guys. Model number 4 is very easy actually in magnetostatics. ನಿಮಗೆ model number 4 ಅಂತೂ ಸಿಕ್ಕಾಪಟ್ಟೆ ಸುಲಭ actually. When you look at model number 4, when you practice model number 4, then it is nothing but it is very easy for you guys.
ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡೆಲ್ ನಂಬರ್ 4 ಓದ್ತೀರಾ ಆಫ್ಟರ್ ಮಾಡೆಲ್ ನಂಬರ್ 1 and 2, ದೆನ್ ಯು ಕ್ಯಾನ್ ಫ್ಲಿಪ್ ವಿತ್ 3 or 5. 3 or 5 ಅಲ್ಲಿ ನಿಮಗೆ ಯಾವುದು ತುಂಬಾ ಈಸಿ ಅನ್ಸುತ್ತೆ ಅದನ್ನ ಮಾಡ್ಕೊಳ್ಳಿ. ಇಫ್ ಯು ಆರ್ ಕಂಫರ್ಟಬಲ್ ವಿತ್ 5, take up the 5th module, or if you are comfortable with 3, take up 3. ಅದು ನಿಮಗೆ ಬಿಟ್ಟಿದ್ದು, ನಾನು ಅದನ್ನ ಹೇಳ್ತಾ ಇಲ್ಲ. But I am telling you model number 1, 2 and 4 must be proper. ಫಸ್ಟ್ 1, ಆಮೇಲೆ 2, ಆಮೇಲೆ 4. ಅದಾದ್ಮೇಲೆ 3 ಮತ್ತು 5ರಲ್ಲಿ ನಿಮಗೆ ಯಾವ ಮಾಡ್ಯೂಲ್ ಸುಲಭ ಅನ್ಸುತ್ತೆ ಅದನ್ನ ನೀವು ಫಸ್ಟ್ ಮಾಡ್ಕೊಳ್ಳಿ. 5 ಸುಲಭ ಅನ್ಸುತ್ತಾ 5 ಮಾಡ್ಕೊಳ್ಳಿ, 3 ಸುಲಭ ಅನ್ಸುತ್ತಾ 3 ಮಾಡ್ಕೊಳ್ಳಿ. ದಿಸ್ ಇಸ್ ವಾಟ್ ಇಸ್ ಮೈ ಸ್ಟಡಿ ಪ್ಲಾನ್. ಹೌದಾ? ಸೊ ಈ ಸ್ಟಡಿ ಪ್ಲಾನ್ ಇಲ್ದೇನೆ ನೀವು ಓದಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡಿ. ನಿಮ್ಮ ಕಾಲೇಜ್ನಲ್ಲಿನೇ ನಿಮ್ಗೆ ಇದನ್ನ ಟೀಚ್ ಮಾಡುವಾಗ ಇಫ್ ಎನಿಬಡಿ ಮೇಕ್ಸ್ ಯು ಕಾಂಪ್ಲೆಕ್ಸ್, ಯಾರೋ ನಿಮ್ಮ ಟೀಚರ್ ತುಂಬಾ ಕಾಂಪ್ಲೆಕ್ಸ್ ಮಾಡ್ತಿದ್ದಾರೆ ಅಂತಂದ್ರೆ, ಕಾಂಪ್ಲೆಕ್ಸ್ ಇನ್ ದ ಸೆನ್ಸ್ ದೇ ಆರ್ ನಾಟ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅನ್ ಈಸಿ ಮ್ಯಾನರ್. ಆಯ್ತಾ? ಸೊ ಅವರೇ ಕಲಿಯುವಾಗ ಒಂದು ಕಾಂಪ್ಲೆಕ್ಸ್ ಮೆಥಡಾಲಜಿನ ಹೊತ್ಕೊಂಡ್ ಬಂದಿರ್ತಾರೆ, ಅಂಡ್ ಆ ಕಾಂಪ್ಲೆಕ್ಸ್ ಮೆಥಡಾಲಜಿನ ನಿಮಗೆ ಅವರು ಹೇಳ್ಕೊಡುವಾಗ ಸೊ ನಿಮ್ಗೆ ಅದಿನ್ನೂ ಕಾಂಪ್ಲೆಕ್ಸ್ ಅನ್ಸುತ್ತೆ, ವೆರಿ ಯು ಕಾಂಟ್ ಲರ್ನ್ ದಿಸ್ ಇನ್ ಅನ್ ಈಸಿ ಮ್ಯಾನರ್, ಅಂಡ್ ದಟ್ ವಿಲ್ ಲೀಡ್ ಯು ಟು ಪ್ರಾಬ್ಲಮ್ ಅಂತಂದ್ರೆ ನಿಮ್ ತಲೆಯಲ್ಲಿ ಏನೋ ಯೋಚನೆ ಕೂತ್ಕೊಳ್ಳುತ್ತೆ, ಇದಿಷ್ಟು ಕಾಂಪ್ಲೆಕ್ಸ್ ಇದೆ, ಇನ್ ಮುಂದೆ ಮಾಡ್ಯೂಲ್ಸ್ ಹೇಗಿದೆ ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಇಡೀ ಸಬ್ಜೆಕ್ಟ್ ಯು ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್ ಔಟ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ವಾಟ್ ಐ ಕ್ಯಾನ್ ಸೇ ಅದರ್ ಗೋ. ನಿಮ್ಗೇನೋ ಒಂಥರ ಭಯ ಹುಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗ್ಬಿಡ್ತೀರಾ, ಆಮೇಲೆ ಸಬ್ಜೆಕ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೈ ಚಲಿ ಕೂತ್ಕೊಳ್ತೀರಾ, ಏನೇನೋ ಆಗ್ಬಿಡುತ್ತೆ ನಿಮ್ಗೆ. ಅದು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ದಟ್ ಇಸ್ ವೈ ಸ್ಟಡಿ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟಡಿ ಪ್ಲಾನ್ ಯಾಕೆ ಅಂತಂದ್ರೆ, ಒಂದು ಸಬ್ಜೆಕ್ಟು ಡಿಫಿಕಲ್ಟ್ ಇದೆ ಅಂತಂದಾಗ, ಒಂದು ಸಬ್ಜೆಕ್ಟ್ ಡಿಫಿಕಲ್ಟಿ ಲೆವೆಲ್, ಕ್ವಶನ್ ಪೇಪರ್ ಲೆವೆಲ್ ಎಲ್ಲಾ ತರ ನಾವು ನೋಡಿದಾಗ ಒಂದು ಡಿಫಿಕಲ್ಟ್ ಇದೆ ಅಂತಂದಾಗ, ನೀವು ಅದರಲ್ಲಿ ಈಸಿಯೆಸ್ಟ್ ಮಾಡೆಲ್ ಅನ್ನ ಹುಡುಕೊಂಡು ಸ್ಟಾರ್ಟ್ ಮಾಡ್ಬೇಕಾಗತ್ತೆ, ಬೇರೆ ಏನೂ ಇಲ್ಲ. ಈಸಿಯೆಸ್ಟ್ ಮಾಡೆಲ್ ಅನ್ನ ಹುಡುಕೊಂಡು ಸ್ಟಾರ್ಟ್ ಮಾಡಿ ನೀವು ಅದನ್ನ ಓದೋದ್ರಿಂದ, ಅದನ್ನ ನೀವು ಸಿಂಪ್ಲಿಫೈಡ್ ಆಗಿ ಓದಿ ನೀವು ಅದರಿಂದ ಕಾನ್ಫಿಡೆನ್ಸ್ ನ ಗೇನ್ ಮಾಡ್ಕೊಳ್ಬೇಕು. ಕಾನ್ಫಿಡೆನ್ಸ್ ನ ಗೇನ್ ಮಾಡ್ಕೊಂಡಾಗ ನಿಮ್ಗೆ ಆ ಒಂದು ಸಬ್ಜೆಕ್ಟ್ ನ ಮೇಲೆ ನಿಮ್ಗೊಂದು ಧೈರ್ಯ ಬರುತ್ತೆ. ಯು ವಿಲ್ ಗೆಟ್ ಅ ಕಾನ್ಫಿಡೆನ್ಸ್ ದಟ್ ಓ ದಿಸ್ ಇಸ್ ನಾಟ್ ದಟ್ ಡಿಫಿಕಲ್ಟ್, ಇದೂನು ಈಸಿ ಇದೆ, ನಮ್ಗೆ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ನಾವಿಷ್ಟು ಮಾಡ್ಕೊಂತು ಅಂದ್ರೆ ವಿ ಕ್ಯಾನ್ ಹ್ಯಾವ್ ಗುಡ್ ರಿಸಲ್ಟ್ಸ್ ಅನ್ನೋದು, ಆರ್ ಯು ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ಸ್ ಅನ್ನೋದು ನಿಮ್ ತಲೆನಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ಟಡಿ ಪ್ಲಾನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಯಾವುದೇ ಸಬ್ಜೆಕ್ಟ್ ಓದ್ತಿದ್ದೀರಾ ಆದ್ರೆ ಥಿಯರಿಗೆ ಸ್ಟಡಿ ಪ್ಲಾನ್ ಅಷ್ಟಾಗಿ ವರ್ಕೌಟ್ ಅಷ್ಟಾಗಿ ಬೇಕಾಗಿಲ್ಲ ಥಿಯರಿಗೆ. ಯಾಕೆ ಥಿಯರಿಗೆ ಅಂದ್ರೆ, ಥಿಯರಿ ತಾನೇ ಏನಿದ್ರು ನೀವು ಕಾನ್ಸೆಪ್ಟ್ ಬೈ ಹ್ಯಾಟ್ ಮಾಡ್ಕೊಂಡು ಕಲ್ತ್ಕೊಂಡು ನೀವು ಬರ್ಕೊಂಡು ಹೋಗ್ತೀರಾ ಅಲ್ವಾ? ಸೊ ಥಿಯರಿಗೆ ಸ್ಟಡಿ ಪ್ಲಾನ್ ಏನು, ನಿಮ್ಮ ಒಂದು ಮಾಡೆಲ್ಸ್ ನ ನೀವೇ ಚೆಕ್ ಮಾಡಿ, 5 ಮಾಡೆಲ್ಸ್ ನ ನೀವೇ ಚೆಕ್ ಮಾಡಿ. ಯಾವ ಮಾಡೆಲ್ ಅಲ್ಲಿ ತುಂಬಾ ಕಡಿಮೆ ಕಾನ್ಸೆಪ್ಟ್ ಇದೆ ಆ ಮಾಡೆಲ್ ಫಸ್ಟ್ ಓದ್ಬಿಡಿ, ಆಮೇಲೆ ಜಾಸ್ತಿ ಕಾನ್ಸೆಪ್ಟ್ ಇರೋದೇ ಚಾಪ್ಟರ್ ನ ಓದ್ಕೊಳ್ಳಿ. ಸೊ ಆತರ ಮಾಡಿದ್ರು ಆಯ್ತು, ಇಲ್ಲ ನೀವು ಆರ್ಡರ್ ಓದಿದ್ರು ಪರವಾಗಿಲ್ಲ. ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ಗೆ ಸೊ ತುಂಬಾ ಏನು ಅಂತ ಏನು ಮ್ಯಾಟರ್ ಆಗಲ್ಲ ಅಂಡ್ ಡಿಫ್ರೆನ್ಸ್ ಆಗಲ್ಲ, ಬಿಕಾಸ್ ದೇ ಆರ್ ಆಲ್ ಥಿಯರಿ, ರೈಟ್? ಹ್ಯಾವ್ ಟು ಜಸ್ಟ್ ಲರ್ನ್ ವಾಟ್ ಎವರ್ ಇಸ್ ದೇರ್ ಅಂಡ್ ಯು ನೀಡ್ ಟು ಜಸ್ಟ್ ಒಮಿಟ್ ಇಟ್ ಔಟ್, ರೈಟ್? ಬಟ್ ಕೆಲವೊಂದು ಸಬ್ಜೆಕ್ಟ್ ಇರುತ್ತೆ ಥಿಯರಿನಲ್ಲಿ, ಲೈಕ್ ಇಪಿಸಿ ಅಂದ್ರೇನು ಡಿರೈವೇಶನ್ ಇರುತ್ತೆ, ಥಿಯರಿನೂ ಇರುತ್ತೆ, ಪ್ಲಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಮೋರ್ ಆಫ್ ಡಿರೈವೇಶನ್ಸ್ ಅಂಡ್ ಥಿಯರಿ, ಡಿರೈವೇಶನ್ ಅಂಡ್ ಥಿಯರಿ ಎರಡು ಈಕ್ವಲ್ ಪ್ರಪೋರ್ಷನಲ್ ಇರುತ್ತೆ, ಪ್ಲಸ್ ಪ್ರಾಬ್ಲಮ್ಸ್ ಇರುತ್ತೆ. ಅಂತ ಸಬ್ಜೆಕ್ಟ್ ಆದ್ರೆ ಸ್ಟಡಿ ಪ್ಲಾನ್ ವರ್ಕೌಟ್ ಆಗುತ್ತೆ. ಅಂಡ್ ನಿಮ್ಮ ನಾರ್ಮಲ್ ಥಿಯರಿಟಿಕಲ್ ಸಬ್ಜೆಕ್ಟ್, ಜಸ್ಟ್ ಬರೀ ಥಿಯರಿ ಮತ್ತೆ ಪ್ರಾಬ್ಲಮ್ ಇರೋಂಥ ಸಬ್ಜೆಕ್ಟ್ಗೆ ದಿಸ್ ಸ್ಟಡಿ ಪ್ಲಾನ್ ಇಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಆಕ್ಚುಲಿ ನೀವು ಹೇಗೆ ಓದೋದು ನಡೆಯುತ್ತೆ. ಫಾರ್ ಸಬ್ಜೆಕ್ಟ್ಸ್ ಲೈಕ್ EPC ಅಂಡ್ DST ನಿಮ್ಗೆ ಬೇಕೇ ಬೇಕು. ನೆಟ್ವರ್ಕ್ಗೆ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಸ್ಟಡಿ ಪ್ಲಾನ್ ಬೇಕೇ ಬೇಕು. ಇಲ್ಲ ಅಂದ್ರೆ ನೀವೆಷ್ಟು ಹುಚ್ಚಿಡ್ದು ಹೋಗ್ತೀರಾ ಓದುವಾಗ ಅಂತ ನಿಮಗೆ ಗೊತ್ತಾಗುತ್ತೆ. ಯು ವಿಲ್ ಜಸ್ಟ್ ಫೀಲ್ ದಟ್ ವೆನ್ ಯು ಸ್ಟಡಿ. ಸೊ ಹಾಗಾಗಿ ಪ್ಲೀಸ್ ಟು ಫಾಲೋ ದ ಸ್ಟಡಿ ಪ್ಲಾನ್. ಹೌದಾ? ಓಕೆ. ಸೊ ಫಸ್ಟ್ ಲೆಟ್ ಮೀ ಸ್ಟಾರ್ಟ್ ವಿತ್ ಕ್ವಶನ್ ಪೇಪರ್. ಅದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸೊ ನಿಮ್ಮ ಸಿಲೆಬಸ್ ಬಂದು ಏನು 18 ಸ್ಕೀಮ್ ಸ್ಟೂಡೆಂಟ್ಸ್ಗೆ ಇದೆ ಅದೇ ಸಿಲೆಬಸ್, ಸೊ ನೋ ವರೀಸ್. ಅಂಡ್ ಅದಕ್ಕೂ ಮುಂಚೆ ಒಂದು ನಾನು ಏನು ನೋಟ್ಸ್ ಅನ್ನ ರೆಫರ್ ಮಾಡ್ತೀನಿ, ದಟ್ ಇಸ್ ಡಂಕನ್ ವಿ ಗೌಡ ಅಂತ ಅವ್ರ ಹೆಸರು. ಅಂಡ್ ಸಿ ಹಿಯರ್ ಕ್ಯಾನ್ ಸಿ ಹಿಸ್ ನೇಮ್ ಇಸ್ ರಿಟನ್ ಓವರ್ ಹಿಯರ್. ಈ ಸರ್ ಇದು ಮೆಟೀರಿಯಲ್ ನಾನು ರೆಫರ್ ಮಾಡ್ತಾ ಇದ್ದೀನಿ. ಸೊ ವೈ ಐ ಆಮ್ ರೆಫರಿಂಗ್ ದಿಸ್ ಇಸ್ ಬಿಕಾಸ್ ಇದನ್ನ ನಾನು ಕೂಡ ರೆಫರ್ ಮಾಡಿದ್ದೆ. ಇಟ್ ವಾಸ್ ವೆರಿ ಗುಡ್. ಎಷ್ಟು ಸಖತ್ತಾಗಿದೆ ಬುಕ್ ಅಂದ್ರೆ ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಬೇಡ ಗೈಸ್, ಯು ಡೋಂಟ್ ನೀಡ್ ಎನಿ ಟೆಕ್ಸ್ಟ್ ಬುಕ್ ಅಟ್ ಆಲ್. ಸೊ ನಾನು ಯಾವುದೋ ಇನ್ನೊಂದು ಟೆಕ್ಸ್ಟ್ ಬುಕ್ ತಗೋಬೇಕಪ್ಪ, ಆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು, ಈ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು, ನನಗೆ ಲೆಕ್ಕಗಳು ಸಿಗ್ತಿಲ್ಲ, ಇಲ್ಲ ಗೈಸ್. ನಿಮ್ಮ ಟೆಕ್ಸ್ಟ್ ಬುಕ್ ಯಾವುದು? ವಿಲಿಯಂ ಹೇಟ್ ಇರೋದು, ನಿಮಗೆ ನೆನಪಿದೆ ಅಲ್ಲ? ಸೊ ಯು ಹ್ಯಾವ್ ವಿಲಿಯಂ ಹೇಟ್ ಟೆಕ್ಸ್ಟ್ ಬುಕ್. ಅಂಡ್ ವಿಲಿಯಂ ಹೇಟ್ ಟೆಕ್ಸ್ಟ್ ಬುಕ್ ಅಲ್ಲೂ ಪ್ರಾಬ್ಲಮ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ವಿಲಿಯಂ ಹೇಟ್ ಟೆಕ್ಸ್ಟ್ ಬುಕ್ ಅಟ್ ದ ಎಂಡ್ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿಚ್ ಯು ನೀಡ್ ಟು
what which you need to what I can say solve. ಹೌದಾ, ನೀವೊಂದಿಷ್ಟು ಸಾಲ್ವ್ ಮಾಡೋಕೆ ಪ್ರಾಬ್ಲಮ್ಸ್ ಗಳಿರುತ್ತೆ ಅಂಡ್ ಟಾಪಿಕ್ ಆಗ್ತಿದ್ದಂಗೆ ಅದನ್ನ ಪ್ರಾಬ್ಲಮ್ ಗಳಿರುತ್ತೆ. ದಟ್ ಇಸ್ ಆಲ್ಸೋ ಇಸ್ ಪ್ರೆಸೆಂಟ್. ಬಟ್ ವಾಟ್ ಇಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್, ಸೊ ವಾಟ್ ಇಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್, ಅದು ಬಿಟ್ಟು ನಿಮಗೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು ನಾ ಯಾವುದೇ ಓದಿಲ್ಲ, ಇದೊಂದೇ ನೋಟ್ಸ್ ಸಾಕು. ಬಿಕಾಸ್ ಇನ್ ದಿಸ್ ನೋಟ್ಸ್ all the type of problem is included and this notes is of 1193 pages. ಯಾರ ಹತ್ರ ಅಷ್ಟು 1193 ಪೇಜ್ ನೋಟ್ಸ್ ಇದೆ ಗೈಸ್? ಇಲ್ಲ ಅಲ್ವಾ? ಸೊ 1193 ಪೇಜ್ ನೋಟ್ಸ್ ಇದೆ ಅಂದ್ರೆ ಒಂದು ಮಾಡ್ಯೂಲ್ಗೆ ಎಷ್ಟೆಷ್ಟು ಕ್ವಶನ್ಸ್ ಇರ್ಬೋದು ನನ್ನ ಟಾಪಿಕ್ ಅಂತ ಲೆಕ್ಕ ಹಾಕಿ, ರೈಟ್? ಅಂಡ್ ಅದಕ್ಕೂ ಮುಂಚೆ ನಿಮ್ಗೆ ನೋಡಿಲಿ, ದಿಸ್ ಇಸ್ ಪೇಜ್ ನಂಬರ್ 169. ಹೌದಾ? ಸೊ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ಪೇಜ್ ನಂಬರ್ 1 to 169 ನಿಮ್ಗೆ ಏನಿದೆ ಕಂಪ್ಲೀಟ್ ಬೇಸಿಕ್ಸ್. ಯಾವುದು? ದಟ್ ಇಸ್ ವೆಕ್ಟಾರ್ ಪ್ರಾಡಕ್ಟು, ಸ್ಕೇಲಾರ್ ಪ್ರಾಡಕ್ಟು, ಮತ್ತೆ ಅದರದ್ದು ಫಾರ್ಮುಲಾಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲಾನು ಇದೆ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಬೇಸಿಕ್ಸ್. ಹೌದಾ? ಆಲ್ ಆರ್ ಬೇಸಿಕ್ಸ್ ಗೈಸ್. ಇಷ್ಟು ಬೇಸಿಕ್ಸ್ ಅನ್ನು ನಿಮ್ಗೆ ಬರ್ದಿದ್ದಾರೆ ಪೇಜ್ ನಂಬರ್ 1 to 169. 169 pages completely basics. Till 169 it is completely basics. ಇಲ್ಲಿ ನೋಡಿ, ಎಲ್ಲ ಬೇಸಿಕ್ಸ್ ಫಾರ್ಮುಲಾ ಬರ್ದಿದ್ದಾರೆ and neat ಆಗಿ ಪ್ರಾಬ್ಲಮ್ಸ್ ಗಳು ಮಾಡ್ಕೊಂಡು ಹೋಗಿದ್ದಾರೆ. ಸಿ ನೋಡಿ ಗೈಸ್, ರೈಟ್? ಸಿ ಸ್ಟೂಡೆಂಟ್ಸ್, ರೈಟ್? ಯಾ. ಸೊ that is why this book is very what I can say important. ಈ ಬುಕ್ ನ ಓದ್ತು ಅಂದ್ರೆ ಈ ಬುಕ್ ಬಿಟ್ಟು ಏನು ಮಾಡ್ಬೇಡಿ ಸೀರಿಯಸ್ಲಿ, ಬಿಕಾಸ್ ಫ್ರಮ್ ದಿಸ್ ಬುಕ್ only you get all the problems for your exam. ಆಯ್ತಾ? ಹಂಗಂತ ಹೇಳಿ ಅವರು ಈ ಬುಕ್ಗೆ ನೋಡ್ಕೊಂಡು ಮಾಡ್ತಾರ ಅಂತ ಅನ್ಕೊಳ್ಬೇಡಿ. ನನ್ನ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬುಕ್ ಅಲ್ಲಿ ಎಲ್ಲಾ ಟೆಕ್ಸ್ಟ್ ಬುಕ್ ಇಂದನೂ ಸಾಲಿಡ್ ಆಗಿ ಪ್ರಾಬ್ಲಮ್ಸ್ ನ ಕಲೆಕ್ಟ್ ಮಾಡಿ ಹಾಕಿದ್ದಾರೆ. ಹೌದಾ? ನಿಮ್ಮ ವಿಟಿಯು ಕಡೆಯಿಂದ ಯಾವ ಟೆಕ್ಸ್ಟ್ ಬುಕ್ ನ ತಗೊಂಡು ಅವ್ರು ಕ್ವಶನ್ ಅನ್ನ ಕೊಟ್ಟರು ಕೂಡ ಆ ಕ್ವಶನ್ ಈ ನೋಟ್ಸ್ ಅಲ್ಲಿ ಇದ್ದೇ ಇರುತ್ತೆ. ದಟ್ ಇಸ್ ವಾಟ್ ಇಸ್ ದ ಮ್ಯಾಟರ್. ಇವರು ಎಲ್ಲಾ ಟೆಕ್ಸ್ಟ್ ಬುಕ್ ಇಂದನೂ ಕಲೆಕ್ಟ್ ಮಾಡಿ ವೇರಿಯಸ್ ಅಮೌಂಟ್ ಆಫ್ ಪ್ರಾಬ್ಲಮ್ಸ್ ನ ಜಾಯಿಂಟ್ ಮಾಡಿದ್ದಾರೆ. ಈಗ ಕೂಲಮ್ಸ್ ಲಾ ಅಂತ ನೀವು ತಗೊಂಡ್ರೆ, ವೆರಿ ಫಸ್ಟ್ ಟಾಪಿಕ್ ಫಾರ್ ಯು ಕೂಲಮ್ಸ್ ಲಾ. ಸೊ ಕೂಲಮ್ಸ್ ಲಾಗೆ ಸಂಬಂಧಪಟ್ಟಂತೆ ಅವರು ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಇಲ್ಲಿ ಜಾಯಿಂಟ್ ಔಟ್ ಮಾಡಿದ್ದಾರೆ. ಒಂದು 10-12 ಪ್ರಾಬ್ಲಮ್ಸ್ ಎಲ್ಲಾ ಕಡೆಯಿಂದನೂ ಕಲೆಕ್ಟ್ ಮಾಡ್ಕೊಂಡು. ಸೊ ಹಂಗಾಗಿ ನಿಮ್ಮ ವಿಟಿಯು ಯಾವುದೇ ಒಂದು ಮೆಟೀರಿಯಲ್ ಇಂದನೂ ನಿಮ್ಗೆ ಕ್ವಶನ್ಸ್ ಕೊಟ್ಟರು ಕೂಡ ಆ ಕ್ವಶನ್ಸ್ ಇದ್ರಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ಇಲ್ಲದೆ ಅಂತೂ ಇರಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ದಿಸ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದು ನೋಟ್ಸ್ ಸಾಕು ಗೈಸ್, ಬೇರೆ ಯಾವುದು ಬೇಡ. ಬಿಕಾಸ್ ನಾನು ಐವ್ ಸೀನ್ ಇಟ್, ಐ ವರ್ಕ್ಡ್ ಇಟ್ ಅಂಡ್ ಐವ್ ಗಾಟ್ ರಿಸಲ್ಟ್. ಸೊ ಐಮ್ ಟೆಲಿಂಗ್, ಓಕೆ? ಸೊ ಇದನ್ನ ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಬಂದು ಏನು, ದಿಸ್ ಆರ್ ಆಲ್ ಬೇಸಿಕ್ಸ್ ಫಾರ್ ಯು ಗೈಸ್. ಇಷ್ಟು ಬೇಸಿಕ್ಸ್ ನಿಮ್ಗೆ ಯಾರು ಬರೀತಾರೆ ಹೇಳಿ? ಫುಲ್ ರೈಟ್ ದ ಬೇಸಿಕ್ಸ್ ಗೈಸ್. ಹೌದಾ? ನಿಮ್ಗೆ ಬೇಸಿಕ್ಸ್ ಇಂದಾನು ಬರೀತಾ ಇದ್ದಾರೆ. ಸ್ಕೇಲಾರ್ ಪ್ರಾಡಕ್ಟು, ವೆಕ್ಟಾರ್ ಪ್ರಾಡಕ್ಟು ಅಂಡ್ ಆಲ್ ಅದರ್ ಬೇಸಿಕ್ಸ್ ದಟ್ ಯು ಹ್ಯಾವ್ ಫಾರ್ ಸಿ ಕರ್ಲ್ ಇದೆ ಅಂಡ್ ಯು ಹ್ಯಾವ್ ವಾಟ್ ಐ ಕ್ಯಾನ್ ಸೇ ದಿಸ್ ಒನ್, ಡೈವರ್ಜೆನ್ಸ್ ಇದೆ, ಕರ್ಲ್ ಇದೆ ಅಂಡ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ ಫಸ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಇವಾಗ ಫ್ರಮ್ ಪೇಜ್ ನಂಬರ್ 1 to 169 ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇದು ನಿಮಗೆ ಗೊತ್ತಿತ್ತು ಅಂತಂದ್ರೆ ಯು ಕ್ಯಾನ್ ಸಾಲ್ವ್ ಆಲ್ ದ ಅದರ್ ಟಾಪಿಕ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವಾಟ್ ಐ ಕ್ಯಾನ್ ಸೇ ದ ಇನ್ನರ್ ಸಿಲೆಬಸ್. ಹೌದಾ? ಬಟ್ ಈಗ ಇದನ್ನ ನಿಮ್ಗೆ ನೋಡೋಕೆ ಟೈಮ್ ಇಲ್ಲ, ಬಿಕಾಸ್ ನಿಮ್ಗೆ ಕಮ್ಮಿ ಟೈಮ್ ಇದೆ. ಸೊ ಗೊತ್ತಲ್ಲ, ನಿಮ್ಗೆ ಕಮ್ಮಿ ಟೈಮ್ ಇದೆ. ಇವಾಗ ನೀವು ಪೇಜ್ ನಂಬರ್ 1 ಇಂದ 169 ನೋಡೋಷ್ಟು ಪೇಷನ್ಸ್ ನಿಮ್ಮ ಹತ್ರ ಇರಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ, ಯು ಕ್ಯಾನ್ ಸ್ಟಾರ್ಟ್ ಡೈರೆಕ್ಟ್ಲಿ ಫ್ರಮ್ ಮಾಡೆಲ್ ನಂಬರ್ 1. ಹೌದಾ? ಈ ಬೇಸಿಕ್ಸ್ ನ ನಂಗೆ ನೋಡೋದಕ್ಕೆ ಆಗ್ತಾ ಇಲ್ಲ, ನನ್ಗೆ ಟೈಮ್ ಇಲ್ಲ ಅಂತಂದ್ರೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಜಸ್ಟ್ ವಾಟ್ ಐ ಕ್ಯಾನ್ ಸೇ ಸ್ಟಾರ್ಟ್ ಫ್ರಮ್ ಪೇಜ್ ನಂಬರ್ 170. ಆಯ್ತಾ? ಬಟ್ ನಾನು ಒಂದು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಒಂದು ಕ್ವಶನ್ ಪೇಪರ್ ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಲ್ಲಿ I'll tell you what is the matter guys. So there is one matter, important matter ಇದೆ. ಏನು ಅಂತ ಹೇಳಿದ್ರೆ, see these are all the questions given for you guys. ಈ ತರದೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಕೆಲವೊಂದಿಷ್ಟು ಕ್ವಶನ್ಸ್ ಬೇಸಿಕ್ಸ್ ಇಂದ ಎತ್ತು ಕೊಟ್ಟಿದಾರ ಅಂತ ಡೌಟು ನಂಗೆ. See relationship between dot products between unit vector of the 3 coordinate system, transform the following vector to spherical system at the point given. ಈ ಕ್ವಶನ್ಸ್ ಎಲ್ಲ ನಿಮ್ಗೆ ಬೇಸಿಕ್ಸ್ ಇಂದಾನೆ ಕೊಟ್ಟಿದಾರ ಅಂತ ನನ್ಗೆ ಡೌಟ್ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಬೇಸಿಕ್ಸ್ ನ ಒಂದ್ಸಲಿ ರೆಫರ್ ಮಾಡಿ. ಆಯ್ತಾ? ಸೊ ಬೇಸಿಕ್ಸ್ ಮೇಲೆ ಏನಾದ್ರು ಕ್ವಶನ್ ಕೊಟ್ಟರು ಕೊಡ್ಬೋದು, ಇದು ಮಾಡಿ. ಬಿಕಾಸ್ ಒಂದು 3-4 ಕ್ವಶನ್ ಪೇಪರ್ ಇಂದ ನಾನು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಪೇಪರ್ ಅಲ್ಲಿ ಸಿ ಹಿಯರ್, ಸಿ ನೋಡಿ, ಇವೆಲ್ಲ ಬೇಸಿಕ್ ಟೈಪ್ ಆಫ್ ಕ್ವಶನ್ಸ್ ಅಂತ ನನ್ಗೆ ಒಂದು ಅನುಮಾನ. ಸಿ ದೀಸ್ ಆರ್ ಆಲ್ ದ ಬೇಸಿಕ್ ಟೈಪ್ಸ್ ಆಫ್ ಕ್ವಶನ್ಸ್ ಅಂತ. So I'm not finding it in any of your topics actually, but I feel that these are all basic questions. So ಹಾಗಾಗಿ ಬೇಸಿಕ್ಸ್ ನ ಒಂಚೂರು ಕಂಡಿಡಿ ಗೈಸ್.
ಇದೊಂದು ರೀಸನ್ಗೆ ಬೇಸಿಕ್ಸ್ ನ ಕಂಡಿಡಿ. ಆಕ್ಚುಲಿ ನಿಮ್ಗೆ ಟೈಮ್ ಇಲ್ಲ ಗೊತ್ತು ಬೇಸಿಕ್ಸ್ ನೋಡಕ್ಕೆ, ಅಷ್ಟೊಂದಿದೆ ಬೇಸಿಕ್ಸ್. ಬಟ್ ಅಂದ್ರೂ ಇಲ್ಲಿ ಕೊಡ್ತಾ ಇರೋದ್ರಿಂದ ಒಂದ್ಸಲಿ ಗಮನ ಇಟ್ಟು ನೋಡಿ. ಇಲ್ಲ ಅಂತಂದ್ರೆ ಇಟ್ ಇಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಇಫ್ ಬೇಸಿಕ್ಸ್ ಇಸ್ ಗಿವನ್ ಯು ಕ್ಯಾನ್ ಜಸ್ಟ್ ಆಲ್ಟರ್ ದ ಕ್ವಶನ್. ಈ ಕ್ವಶನ್ ಬೇಕಾದ್ರೆ ಅಟೆಂಡ್ ಮಾಡ್ಬೋದು, ಹೌದಾ? ಓಕೆ, ಬಟ್ ಒಂದು ಸಲ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ನೀವು ಕಣ್ಣಿಟ್ಟಿರಿ, ಆಯ್ತಾ? ಇಲ್ಲಿ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಅದನ್ನ ನೀವು ವರ್ಕೌಟ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ, ಇವೆಲ್ಲ ಜಸ್ಟ್ ಅ ಮಿನಿಟ್ ಗೈಸ್, ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಸಿ ಇಲ್ಲಿ ನೋಡಿ, ಇವೆಲ್ಲ ಬೇಸಿಕ್ಸ್ ಅಲ್ವಾ? ದೀಸ್ ಕ್ವಶನ್ ಆರ್ ಬೇಸಿಕ್, ರೈಟ್? ಈ ಕ್ವಶನ್ ಎಲ್ಲ ಬೇಸಿಕ್ಸ್. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಕ್ವಶನ್ಸ್ ಎಲ್ಲ ಬೇಸಿಕ್ಸ್ ಅಲ್ವಾ? ಸೊ ಹಾಗಾಗಿ ಇದ್ರ ಮೇಲೆ ಒಂಚೂರು ನಿಗಾ ಇಡಿ, ಆಯ್ತಾ? ಸೊ ಹೇಗೆ ನಿಗಾ ಇಡ್ತೀರಾ ಅಂತಂದ್ರೆ, ನೀವೆಲ್ಲ ಕ್ವಶನ್ ಪೇಪರ್ ಅಲ್ಲೂ ನೋಡಿ ಯಾವ್ದು ನಿಮ್ಗೆ ಬೇಸಿಕ್ಸ್ ಇಂದ ಕ್ವಶನ್ಸ್ ಬಂದಿದೆ ಅಂತ ನೋಡ್ಕೊಳ್ಳಿ, ಯಾವ ಭಾಗದಲ್ಲಿ ಬಂದಿದೆ ಅಂತ ನೋಡ್ಕೊಳ್ಳಿ. ಆ ಪಾರ್ಟ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಜಸ್ಟ್ ಟ್ರೈ ಟು ಅಟೆಂಪ್ಟ್ ಇಟ್ ಇನ್ ಎಕ್ಸಾಮ್ಸ್, ಹೌದಾ? ಓಕೆ, ಸೊ ಇವಾಗ ನಾನು ಈ ನೋಟ್ಸ್ ಮತ್ತೆ ಬರ್ತೀನಿ. ಇವೆಲ್ಲ ಬೇಸಿಕ್ಸ್ ಆಯ್ತು. ಇವಾಗ ಪೇಜ್ ನಂಬರ್ 169 ಹೋಗೋಣಂತೆ. 170 ಹೋಗೋಣಂತೆ. 183 ಬಂದ್ಬಿಟ್ಟಿದೆ. Let me just move on guys, so just a minute. Okay, so ನಿಮ್ಗೆ ಇಲ್ಲಿ 169 page number ತನಕ. I'll just get back to you guys, just a minute. Yeah, ಆಯ್ತಾ ಇದು? Now we came back to the guys. Please wait. 169 ಪೇಜ್ ನಂಬರ್ ಮುಗೀತು. ಈಗ ನೆಕ್ಸ್ಟ್ 170 ಅಂತ ಅನ್ಕೋಬೇಡಿ, ಇಲ್ಲಿ 170 ಇಲ್ಲ. ನೆಕ್ಸ್ಟ್ ಅವ್ರು ಏನ್ ಮಾಡಿದ್ದಾರೆ, ಮಾಡೆಲ್ ನಂಬರ್ 1 ಇಂದ ಪೇಜ್ ನಂಬರ್ 1 ಅಂತ ಮಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ, ಆಯ್ತಾ? ಫ್ರಮ್ ಮಾಡೆಲ್ ನಂಬರ್ 1 ಇಟ್ ಸ್ಟಾರ್ಟ್ಸ್ ಫ್ರಮ್ ಪೇಜ್ ನಂಬರ್ 1 ಅಗೇನ್. ಸೊ ಇವಾಗ ನೀವು ನೋಡ್ಬೋದು, ವೆರಿ ಫಸ್ಟ್ ಟಾಪಿಕ್ ಕೂಲಂಬ್ಸ್ ಲಾ ಗೈಸ್, ಹೌದಾ? ಕೂಲಂಬ್ಸ್ ಲಾ. ಸೊ ಕೂಲಂಬ್ಸ್ ಲಾ ಮೇಲೆ ಏನ್ ಕ್ವಶನ್ಸ್ ಬರುತ್ತೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದ್ಸತಿ ನಾನು ನೋಟ್ಸ್ ನ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತ. ಈ ಮೆಟೀರಿಯಲ್ ನ ನೀವು ಇವಾಗ್ಲೂ ಕಷ್ಟಪಟ್ಟು ಮಾಡ್ತೀನಿ ಅಂದ್ರೆ ಖಂಡಿತ ರಿಸಲ್ಟ್ಸ್ ತಗೋತೀರಾ. ಸೊ ಹೇಗೆ ವರ್ಕೌಟ್ ಮಾಡ್ಬೇಕು ಈ ಮೆಟೀರಿಯಲ್ ನ ಅಂತ ಹೇಳಿದ್ರೆ ಅದನ್ನ ಹೇಳ್ತೀನಿ ಮುಂದಕ್ಕೆ. ಸೊ ಫಸ್ಟ್ ಕೂಲಂಬ್ಸ್ ಲಾ ಅದೇನು ನೋಡೋಣ. ಸೊ ಕೂಲಂಬ್ಸ್ ಲಾ ಅದು ನೋಡಿ ಎಷ್ಟು ಚೆನ್ನಾಗಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ. ಸೊ ಇಸ್ ಗಿವನ್ ಯು 1 2 3 4 ಕ್ವಶನ್ಸ್, ಹೌದಾ? ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ನೋಡೋದಾದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ, ಆಲ್ಸೋ ಎಕ್ಸ್ಪ್ರೆಸ್ ಇಟ್ ಇನ್ ವೆಕ್ಟರ್ ಫಾರ್ಮ್ ಅಂತ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ಆಲ್. ಯಾವುದು ಕೂಲಂಬ್ಸ್ ಲಾ ತುಂಬಾ ಇಂಪಾರ್ಟೆಂಟ್. ಇವಾಗಿಂದ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ನೋಟ್ಸ್ ಕೂಡ ರಿವ್ಯೂ ಮಾಡ್ತೀನಿ, ಪ್ಲಸ್ ಅಲಾಂಗ್ ವಿತ್ ಹೌ ಟು ಸ್ಟಡಿ ದಿಸ್ ನೋಟ್ಸ್ ಅಂತಾನು ಹೇಳ್ತೀನಿ. ಸೊ 3 ಒಟ್ಟಿಗೆ ಹೋಗುತ್ತೆ, ದಯವಿಟ್ಟು ಗಮನ ಇಟ್ಕೊಳ್ಳಿ, ಓಕೆನಾ? ಯಾ, ಸೊ ಕೂಲಂಬ್ಸ್ ಲಾ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನ್ ಕೇಳ್ತಾರೆ, ಕೂಲಂಬ್ಸ್ ಲಾ ಆಲ್ಸೋ ಎಕ್ಸ್ಪ್ರೆಸ್ ಇಟ್ ಇನ್ ವೆಕ್ಟರ್ ಫಾರ್ಮ್ ಅಂತ ಕೇಳ್ತಾರೆ. ಸೊ ಕೂಲಂಬ್ಸ್ ಲಾ ಅದು ನೀವು ನಾರ್ಮಲ್ ಮಾಡಬೇಕು, ಪ್ಲಸ್ ವೆಕ್ಟರ್ ಫಾರ್ಮ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಯರಿಟಿಕಲ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಏನ್ ಬರೀತೀರಾ? ಕೂಲಂಬ್ಸ್ ಲಾ ಬರೀತೀರಾ. ಕೂಲಂಬ್ಸ್ ಲಾ ಅದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೀತೀರಾ. then you are supposed to write the Coulomb's law in vector form diagram. So there is a set of diagram for Coulomb's law in vector form alla ee taradon diagram irutte. This has to be written and then you are going to express that the Coulomb's law in vector form, right? Nodi vector form ge nodi ಎಷ್ಟು questions ಕೊಟ್ಟಿದ್ದಾರೆ. State vector form of Coulomb's law, force between 2 point charges and indicate the units of quantity in the force equation, or explain with diagram the proper unit of the parameter used, vector form of Coulomb's law, or state and explain Coulomb's law in vector form. ಇದೆಲ್ಲ ಯಾರು ಕೊಡ್ತಾರೆ ನಿಮಗೆ ಎಷ್ಟು ಡೀಟೇಲ್ ಆಗಿ? ಪ್ರತಿ ಹಳೆಯ ಕ್ವಶನ್ ಪೇಪರ್ಸ್ ಗಳಿಂದ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತೆಲ್ಲ ನಿಮ್ಗೆ ಯಾರು ಬರೀತಾರೆ? ಯಾರು ಬರೆಯಲ್ಲ. ಸೊ ಟೇಕನ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಎಫರ್ಟ್ಸ್ ಟು ಡೂ ಇಟ್. ಸೊ ದಿಸ್ ನೋಟ್ಸ್ ಇಸ್ ವೆರಿ ಗುಡ್ ಫಾರ್ ಯು. ಫೈನ್. ಸೊ ನಿಮ್ಗೀಗ ಗೊತ್ತಾಯ್ತು ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಕೂಲಂಬ್ಸ್ ಲಾ ಅಂಡ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಇದನ್ನ ಖಂಡಿತ ಕೇಳ್ತಾರೆ, ಮಿಸ್ ಮಾಡಲ್ಲ. ಓಕೆ, ಎಸ್. ಅಂಡ್ ಓಕೆ, ಸೊ ನೋಡಿ ಇದೆಲ್ಲ ವೆಕ್ಟರ್ ಫಾರ್ಮ್ದು. ಸೊ ಇದನ್ನೆಲ್ಲ ಬರಿಬೇಕಾಗತ್ತೆ, ನೀವು ಹ್ಯಾವ್ ಟು ರೈಟ್ ಆಲ್ ದಿಸ್, ಓಕೆನಾ? ಯಾ, so this is force on charge q guys. Force on charge q ಅಂತಂದ್ರೆ ಇದು what I can say,
ಎಕ್ಸ್ಪ್ರೆಸ್ ದ ಕೂಲಮ್ಸ್ ಲಾ ಇದು ಫೋರ್ಸ್ ಆನ್ ಚಾರ್ಜ್ ಕ್ಯೂ ಮೇಲೆ ಏನಷ್ಟಾಗಿ ಕೇಳಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ, ಡೆಫಿನಿಷನ್ ದ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಫೋರ್ಸ್ ಆನ್ ಚಾರ್ಜ್ ಕ್ಯೂಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವ ಫಾರ್ಮುಲಾ? ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಬಿಕಾಸ್ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಆಯ್ತಾ. ಸೊ ನೀವು ಡಿರೈವ್ ಮಾಡಿಲ್ಲ ಅಂತಂದ್ರು ನೀವೇನ್ ಮಾಡ್ಬೇಕಾಗುತ್ತೆ, ಯು ನೀಡ್ ಟು ಮೇಕ್ ಶೋರ್ ದಟ್ ಯು ವಾಂಟ್ ಟು ಅಟ್ ಲೀಸ್ಟ್ ಲರ್ನ್ ದ ಫಾರ್ಮುಲಾ ಗೈಸ್. ಒಂದು ನಿಮಿಷ ನೋಡ್ಬಿಡ್ತೀನಿ ನಾನು. ಓಕೆ, ಸೊ ಸಿ ನಿಮ್ಮ ಒಂದು ಕೂಲಂಬ್ಸ್ ಲಾ ಅಂಡ್ ವೆಕ್ಟರ್ ಫಾರ್ಮ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಟೇಟ್ಮೆಂಟ್ ಟಿಲ್ ಹಿಯರ್ ಗೈಸ್, ಇಲ್ಲಿವರೆಗೂ ಆಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ನಾಟ್ ಫೋರ್ಸ್ ಆನ್ ಚಾರ್ಜ್ ಕ್ಯೂ, ದಿಸ್ ಇಸ್ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q2. ಇವ್ರು Q1 ಡ್ಯೂ ಟು Q2 ಅಂತ ಬರ್ತಿದ್ರೆ ಈಸಿಯಾಗಿ ಗೊತ್ತಾಗೋದು. ಸೊ ದಿಸ್ ಇಸ್ Q1 ಡ್ಯೂ ಟು Q2. ಓಕೆನಾ? ಓಕೆ, force on charge Q1 due to Q2 ಇದು, and this is force on charge Q2, this is force on charges that is Q2, or force experienced by charge Q2, or force exerted on charge Q2 due to Q1 ಅಂತ. ಹೌದಾ? This is force exerted on charge Q1 due to Q2, the charge Q2 due to Q1, ಆಯ್ತಾ? ಇದೆರಡೂ ಬರುತ್ತೆ. ಸೊ ಇಲ್ಲಿ ತನಕ ನಿಮ್ಮ ವೆಕ್ಟರ್ ಫಾರ್ಮ್. ಸೊ ಇಲ್ಲಿವರೆಗೂ ನೀವು ಬರೀಬೇಕಾಗುತ್ತೆ. from where? From statement till here, from statement till here, ಇಲ್ಲಿ ತನಕನೂ ಬರೀಬೇಕಾಗುತ್ತೆ, which will yield you good marks, ಆಯ್ತಾ. ಸೊ ಕೂಲಮ್ಸ್ ಲಾಗ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರೈಟ್ ದ ಫಾರ್ಮುಲಾ ಫಾರ್ ಕೂಲಮ್ಸ್ ಲಾ ಅಂತ ಕೇಳಿದ್ರೆ ನಾರ್ಮಲ್ ಫಾರ್ಮುಲಾ ಬರೀತೀರಾ ಕೂಲಮ್ಸ್ ಲಾಗ್, that is which one? That is here, which is present over here. So you're going to write only this much. If he asks you state and explain ಕೂಲಮ್ಸ್ ಲಾ ಅಂತ ಕೇಳಿದ್ರೆ ಸಿಂಪಲ್ ಆಗಿ state and explain ಕೂಲಮ್ಸ್ ಲಾ ಈ ತರ ಕೇಳಿದ್ರೆ ಸಿಂಪಲ್ ಆಗಿ, so this will not come under vector form. Explain coulombs law andre you need not to explain it in vector form, only normal form has to be explained. So ಹಾಗಾಗಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಸ್ಟೇಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತೀರಾ. you will end till here. This is state and explain coulombs law. If he asks you to explain the coulombs law in vector form ಅಂತಂದಾಗ, so you need to write this from the statement till here. Okay na? Yes. And next, so keynote points ಇದೆ, keynote points ನೆಲ್ಲಾನು ನೀಟಾಗಿ ನೆನ್ಪಿಟ್ಕೊಳ್ಳಿ. And see here, these are all the keynote points you need to understand. ಇದನ್ನ ನೆನ್ಪಿಟ್ಕೋಬೇಕು, ಇದೇ ನಿಮಗೆ ಮೇನು. ಇದರಿಂದಾನೇ ನೀವು ವರ್ಕೌಟ್ ಮಾಡಬೇಕಾಗುತ್ತೆ, ಹೌದಾ? ಇದೇ ಮೇನು, ಹೌದಾ? ಇಫ್ ಯು ಹ್ಯಾವ್ ವರ್ಕ್ಡ್ ಔಟ್ ವಿಲ್ ಗೆಟ್ ಟು ನೋ, ಹೌದಾ? ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಕೀ ನೋಟ್ಸ್ಗಳು ಬರ್ತಿದ್ದಾರೆ. ಸೊ ಈ ಕೀ ನೋಟ್ಸ್ನ ನೀವು ನೆನಪಿನಲ್ಲಿ ಇಟ್ಕೊಂತು ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಈಸಿಯಾಗಿ ಪ್ರಾಬ್ಲಮ್ಸ್ ಮಾಡ್ಬೋದು. ದಿಸ್ ಕೀ ನೋಟ್ ಇಸ್ ಇಂಪಾರ್ಟೆಂಟ್ ಫಾರ್ ಪ್ರಾಬ್ಲಮ್ಸ್, ಹೌದಾ? ಓಕೆ, ದಿಸ್ ಇಸ್ ಮೈ ಪರ್ಸನಲ್ ರಿವ್ಯೂ, ಬಿಕಾಸ್ ತುಂಬಾ ಇಷ್ಟ ಆಯ್ತು ನನಗೆ. ನಾನು ನೋಡುವಾಗ ಇಷ್ಟೊಂದು ಇದೆಯಾ ಅಂತ ಅನಿಸ್ತು ಇನ್ ದ ವೆರಿ ಬಿಗಿನಿಂಗ್, ಬಟ್ ಐ ಫೆಲ್ಟ್ ಇಷ್ಟು ಡೀಟೇಲ್ ಆಗಿ ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಯಾರು ನೋಟ್ಸ್ ಮಾಡ್ತಾರೆ. ಸೊ ಇದು ತುಂಬಾ ಡೀಟೇಲ್ಡ್ ಆಗಿ ಚೆನ್ನಾಗಿದೆ. ಅವ್ರು ಹಾಕಿರೋ ಶ್ರಮ ಇದು, ತುಂಬಾ ಕಷ್ಟಪಟ್ಟು ನೋಟ್ಸ್ ಅನ್ನ ಮಾಡಿದ್ದಾರೆ. ಸೊ ಈ ಶ್ರಮ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ 100%. ಐ ವಿಲ್ ಶೂರ್ ದಟ್. ಓಕೆ, ಯಾ. ಅಂಡ್ ಇವಾಗ ನೀವು ನೋಡ್ಬೋದು ಇಲ್ಲಿ ಸಾಲ್ವ್ಡ್ ಪ್ರಾಬ್ಲಮ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಕೂಲಮ್ಸ್ ಲಾ ಗೈಸ್. ಕೂಲಮ್ಸ್ ಲಾ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ನೋಡಿ ಇದು ಪ್ರಾಬ್ಲಮ್ ನಂಬರ್ 1, ಆಯ್ತಾ? ಅಂಡ್ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 2, 3, 4, 5, 6 and this one, wait a minute guys, 6. So 6 ಪ್ರಾಬ್ಲಮ್ಸ್ ಇದೆ. ಸೊ ಇದೇ ತರ ಪ್ರತಿ ಒಂದು ಟಾಪಿಕ್ಗೂ ಒಂದು ಎನ್ಯುಮರಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಇದರ 10 ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ 12 ಪ್ರಾಬ್ಲಮ್ಸ್ ಇರ್ಬೋದು, ಆ ತರ ಎಲ್ಲ ಇರುತ್ತೆ. ಸೊ ಮ್ಯಾಮ್ ಇವಾಗ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆಯಲ್ಲ ಮ್ಯಾಮ್, ನಾನು ಎಲ್ಲಾನು ಮಾಡ್ಬೇಕಾ? ಇಲ್ಲ. ಯಾಕೆ ಎಲ್ಲಾನು ಮಾಡಬಾರ್ದು? ವರ್ಕ್ ಯಾಕೆ ನಾನು ಎಲ್ಲಾನು ಮಾಡಬಾರ್ದು? ಐ ಟೆಲ್ ಯು ವಾಟ್ ಇಸ್ ದ ಮ್ಯಾಟರ್. ಸೊ ಇವಾಗ ನಿಮ್ಗಿರೋ ಟೈಮ್ಗೆ ಕ್ಯಾನ್ ಯು ಡೂ 12 ಪ್ರಾಬ್ಲಮ್ಸ್ ಫ್ರಮ್ ಈಚ್ ಅಂಡ್ ಎವ್ರಿ ಟಾಪಿಕ್? ಖಂಡಿತ ಆಗುತ್ತಾ? ಎಲ್ಲಾ ಸಬ್ಜೆಕ್ಟ್ನು ಇಟ್ಕೊಂಡು ನೀವು 12 ಪ್ರಾಬ್ಲಮ್ಸ್ ಮಾಡೋದಕ್ಕಾಗುತ್ತಾ ಈ ಸಬ್ಜೆಕ್ಟ್? ಖಂಡಿತ ಆಗಲ್ಲ. ಇದಕ್ಕೆ ನೀವು ಏನ್ ಮಾಡ್ತೀರಾ ಅಂದ್ರೆ, ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಇಸ್ ದ ಸೇಮ್, ಬಟ್ ದೇರ್ ಇಸ್ ಅ 0.1 ಡಿಫರೆನ್ಸ್ ಅಂತ ನಾವು ಹೇಳ್ತೀವಿ. 0.1 ಡಿಫರೆನ್ಸ್ ಅಂದ್ರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಚೇಂಜಸ್ ಆಗಿರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿರ್ತಾರೆ, ಇಲ್ಲ ಆ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಏನೋ ಮಿಸ್ಸಿಂಗ್ ಇರುತ್ತೆ, ಆ ಮಿಸ್ಸಿಂಗ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಆಲ್ ದ ಪ್ರೊಸೀಜರ್ಸ್ ವಿಲ್ ಬಿ ದ ಸೇಮ್ ಗೈಸ್. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ, ಒಂದು ಪ್ರಾಬ್ಲಮ್ದು ಪ್ರೊಸೀಜರ್ನ ನೋಡ್ಕೊಂಡು ಆ ಪ್ರೊಸೀಜರ್ನ ನೀವು ಕ್ಲೀನ್ ಆಗಿ ತಲೆಯಲ್ಲಿ ಇಟ್ಕೋಬೇಕು, ಬೇರೆ ಏನೂ ಮಾಡಂಗಿಲ್ಲ. ಅದಾದ್ಮೇಲೆ ನೀವು ಮಿಕ್ಕಿದ ಪ್ರಾಬ್ಲಮ್ಸ್ನೆಲ್ಲ ಚೆಕ್ ಮಾಡ್ತಾ ಹೋಗಿ. ಸೊ ಚೆಕ್ ಮಾಡ್ತಾ ಹೋದಾಗ ಯು ವಿಲ್ ಗೆಟ್ ಟು ನೋ ದಟ್ 0.1 ಡಿಫರೆನ್ಸ್ ಇಸ್ ಪ್ರೆಸೆಂಟ್ ಇನ್ ಆಲ್ ದ ಅದರ್ ಪ್ರಾಬ್ಲಮ್. ಇವಾಗ ಈ ಫಸ್ಟ್ ಪ್ರಾಬ್ಲಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ಯು ವಿಲ್ ಪ್ರಾಕ್ಟೀಸ್ ದಿಸ್, ರೈಟ್? ಆಫ್ಟರ್ ಯು ಪ್ರಾಕ್ಟೀಸ್ ದಿಸ್, ಸೊ ದಿಸ್ ವಿಲಿಯಂ ಹೇಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗೈಸ್,
ಇಲಿಯಂ ಹೇ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್. ಅಂಡ್ ನೀವು ಇಲ್ಲಿ ಗಮನ ಇಟ್ಟು ನೋಡಬಹುದು, ಇಲ್ಲಿ 10 ಡಿಸೆಂಬರ್ ಇದೆ ಅಂಡ್ ಜಾನ್ 15 ಇದೆ, ಕೆಲವೊಂದ್ ಕಡೆ 6 ಡಿಸೆಂಬರ್ ಅಂತೆಲ್ಲ ಇರುತ್ತೆ. ಸೊ ತಲೆ ಕೆಡ್ಸ್ಕೋಬೇಡಿ, ದ ಸಬ್ಜೆಕ್ಟ್ ಹಸ್ ಬೀನ್ ಫ್ರಮ್ ದ ಪಾಸ್ಟ್ 15 to 20 years ಇಂದನೂ ಈ ಸಬ್ಜೆಕ್ಟ್ ಇದೆ. ಸೊ ಈ ಸಬ್ಜೆಕ್ಟ್ 15 to 20 years ಇಂದ ಇರುವಂತದ್ದು. ಅಂಡ್ ಇನ್ನೊಂದೇನು ಇಂಪಾರ್ಟೆಂಟ್ ಮ್ಯಾಟರ್ ಅಪ್ಪ ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಬಂದು ಫೀಲ್ಡ್ ಥಿಯರಿ ಅನ್ನೋ ನೇಮ್ ಅಲ್ಲಿ ಇತ್ತು, ಇಂಜಿನಿಯರಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಅನ್ನೋ ನೇಮ್ ಅಲ್ಲಿ ಇತ್ತು, ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಅನ್ನೋ ನೇಮ್ ಅಲ್ಲಿ ಇತ್ತು. ಇವಾಗ ನಿಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದಟ್ ಇಸ್ CMW ಅಂತ ಬಂದಿದೆ. ಸೊ ಆಲ್ ದ ಸಬ್ಜೆಕ್ಟ್ಸ್ ಆರ್ ದ ಸೇಮ್ ಅಂಡ್ ಸಿಲೆಬಸ್ ಆರ್ ಆಲ್ ದ ಸಬ್ಜೆಕ್ಟ್ಸ್ ಸಿಲೆಬಸ್ ಸೇಮ್ ಇದೆ, ಬಟ್ ನೇಮ್ ಡಿಫ್ರೆಂಟ್ ಇದೆ ಅಷ್ಟೇ. ಫೀಲ್ಡ್ ಥಿಯರಿ ಅಂತ ಇಟ್ಟಿದ್ರು, ಅದಕ್ಕೂ ಸೇಮ್ ಸಿಲೆಬಸ್. ಇಂಜಿನಿಯರಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಅಂತ ಇಟ್ಟರು, ಅದು ಸೇಮ್ ಸಿಲೆಬಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇಟ್ಟರು, ಅದು ಸೇಮ್ ಸಿಲೆಬಸ್. ಸೊ ಹಾಗಾಗಿ ಸಿಲೆಬಸ್ ಸೇಮ್, ಬಟ್ ನೇಮ್ಸ್ ಆರ್ ಡಿಫ್ರೆಂಟ್. ದೇ ಕಾಲ್ ಇಟ್ ಇನ್ ಡಿಫರೆಂಟ್ ನೇಮ್ಸ್. ಹೌದಾ? ಓಕೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು, ಸೆಕೆಂಡ್ ಪ್ರಾಬ್ಲಮ್ ನ ತಗೊಂಡು ನೋಡಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ, ಫೈಂಡ್ ದ x y and z components of the force on q1 and what is the magnitude of the total force ಅಂತ ಕೇಳಿದ್ದಾರೆ. ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾಸ್ ಕೇಳಿದ್ದಾರೆ. ಆ ಎಕ್ಸ್ಟ್ರಾಸ್ ಗೆ ನೀವೇನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ಹೋಗ್ತೀರಾ. ಆಲ್ ದ ಪ್ರೋಸೆಸ್ ವಿಲ್ ಬಿ ದ ಸೇಮ್, ಬಟ್ ದೇ ಲಾಸ್ಟ್ ಸಮ್ ಥಿಂಗ್ಸ್ ಎಕ್ಸ್ಟ್ರಾ. ಸೊ ಆ ಎಕ್ಸ್ಟ್ರಾಗಳು ಏನು ಅಂತ ನೋಡ್ಕೊಂಡು ಆ ಎಕ್ಸ್ಟ್ರಾಗಳಿಗೆ ತಕ್ಕಂತೆ ನೀವೇನ್ ಮಾಡ್ಬೇಕಾಗುತ್ತೆ, ವರ್ಕೌಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ಡು. ಒಂದು ಪ್ರಾಬ್ಲಮ್ ನ ನೋಡಿ, ಇನ್ನೆಲ್ಲಾ ಪ್ರಾಬ್ಲಮ್ಲು ಒಂದಿಷ್ಟು ಎಕ್ಸ್ಟ್ರಾಗಳು ಕೊಟ್ಟಿರ್ತಾರೆ, ಏನಾದ್ರೂ 0.1 ಚೇಂಜಸ್ ಇರುತ್ತೆ. ಆ 0.1 ಚೇಂಜಸ್ ನ ನೀವೇನ್ ಮಾಡ್ಬೇಕಾಗುತ್ತೆ, ಅರ್ಥ ಮಾಡ್ಕೊಂಡು ಆ 0.1 ಚೇಂಜಸ್ಗೆ ನಾವ್ ಏನ್ ಮಾಡ್ಬೇಕು, ಇವಾಗ ನಾವು ಕಲ್ತಿರೋಂಥ ಪ್ರೊಸೀಜರ್ಗೆ ಏನ್ ಆಡ್ ಆನ್ ಮಾಡ್ಬೇಕು ಅಥವಾ ಏನ್ ಎಲಿಮಿನೇಟ್ ಮಾಡ್ಬೇಕು ಅಥವಾ ಎಲ್ಲಿ ತನಕ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು, ಇವನ್ನೆಲ್ಲ ತಿಳ್ಕೊಂತು ಅಂದ್ರೆ ಸಾಕು, ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಾ. ಸೊ ಎಲ್ಲಾನು ಮಾಡೋದಕ್ಕೆ ಇದ್ರಲ್ಲಿ ಆಗಲ್ಲ, ಟೈಮ್ ಕಾನ್ಸ್ಟೆಂಟ್ ಕಮ್ಮಿ ಇರೋದ್ರಿಂದ ದಿಸ್ ಇಸ್ ವಾಟ್ ಇಸ್ ದ ಮೆಥಡಾಲಜಿ ದಟ್ ಯು ಹ್ಯಾವ್ ಟು ಫಾಲೋ. ಹೌದಾ? ಸೊ ಇವಾಗ ಕೂಲಂಬ್ಸ್ ಲಾ ಮೇಲೆ ಯಾವ ಪ್ರಾಬ್ಲಮ್ ಕೇಳ್ತಾರೆ ಅಂದ್ರೆ, ಇದನ್ನ ಕೇಳಿದ್ದಾರೆ ಎಕ್ಸಾಮ್ಗೆ, ಇದನ್ನ ಕೇಳಿದ್ದಾರೆ. ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, see this is also problem on Coulomb's law guys. ಇದು ಒಂದು Coulomb's law ಪ್ರಾಬ್ಲಮ್ ಆಯ್ತು. and this is also one Coulomb's law problem. so ಇದನ್ನೇ ನಾನು ತೋರಿಸಿದೆ ಇವಾಗ. q1 is equal to 15 UC and q2 is equal to 10 UC were in here this. okay, ಇದೇ ಪ್ರಾಬ್ಲಮ್. ಓಕೆನಾ? yes. ಸೊ ಇದೇ ಪ್ರಾಬ್ಲಮ್ ನ ಕೇಳಿರೋಂಥದ್ದು. ಸೊ ಹಾಗಾಗಿ ವರ್ಕೌಟ್ ಮಾಡ್ಕೊಳ್ಳಿ ಗೈಸ್, ಡೋಂಟ್ ಲೀವ್ ಇಟ್. ಓಕೆನಾ? ಓಕೆ. ಯಾ. ಅಂಡ್ ಇದರಲ್ಲಿ ನಿಮ್ಗೆ ಕೂಲಂಬ್ಸ್ ಲಾದ ಪ್ರಾಬ್ಲಮ್ ಕೇಳಿದಾರಾ? ದಿಸ್ ಇಸ್ ಒನ್ ಪ್ರಾಬ್ಲಮ್ ಆನ್ ಕೂಲಂಬ್ಸ್ ಲಾ ಗೈಸ್. this is also a problem on Coulomb's law. so ಇದನ್ನು ಕೇಳಿದ್ದಾರೆ. so this is also important. and if you come to this particular problem, what I can say, this one, which one, that is just a minute guys, I'm so sorry for the distraction, please wait. this is also problem on Coulomb's law. so ಇದು Coulomb's law problem. so ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವನ್ನೆಲ್ಲ ನೀಟಾಗಿ ವರ್ಕೌಟ್ ಮಾಡ್ಕೊಳ್ತೀರಾ. ಓಕೆ, ಇವನ್ನೆಲ್ಲ ನೀವೇನ್ ಮಾಡ್ತೀರಾ, ನೀಟಾಗಿ ವರ್ಕೌಟ್ ಮಾಡ್ಕೊಳ್ತೀರಾ. ಓಕೆನಾ? ಯಾ. and here you have many more problem on Coulomb's law. so please to make sure that you work on it. ಈ ಎಲ್ಲ ಪ್ರಾಬ್ಲಮ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಪ್ರೊಸೀಜರ್ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಮಾಡ್ಕೊಳ್ತೀರಾ. all the problems are the same, but 0.1 changes ಇರುತ್ತೆ. ಆ 0.1 changes ನ ನೀವು ಕ್ವಶನ್ ಅಲ್ಲಿ ಗೊತ್ತಾಗುತ್ತೆ, ಅದನ್ನ ನೀವು ದಯವಿಟ್ಟು ನೋಡ್ಕೊಳ್ಳಿ. ಆಯ್ತಾ? ಓಕೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಯಾವುದು ಫಸ್ಟ್ ಇಂಪಾರ್ಟೆಂಟ್? ಕೂಲಂಬ್ಸ್ ಲಾ, ಮತ್ತೆ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಮತ್ತೆ ಕೂಲಂಬ್ಸ್ ಲಾ ಅದು ಪ್ರಾಬ್ಲಮ್ಸ್. ಹೌದಾ? ಓಕೆ. ದ ಸೆಕೆಂಡ್ ಥಿಂಗ್ ಇಸ್ ಫೋರ್ಸ್ ಡ್ಯೂ ಟು n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್. ಇದ್ರ ಮೇಲೆ ಡಿರೈವೇಶನ್ ಕೇಳ್ಬೋದು, ಕೇಳ್ದೇನೆ ಇರ್ಬೋದು, ಬಟ್ ಓದ್ಕೊಳ್ಳಿ. ಪ್ಲೀಸ್ ಟು ಟೇಕ್ ಆಲ್ ದ ಡಿರೈವೇಶನ್ಸ್ ಇಂಟು ಕನ್ಸಿಡರೇಷನ್. ಇಫ್ ಗಿವನ್ ಆರ್ ಇಫ್ ನಾಟ್ ಗಿವನ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಎಲ್ಲಾ ಡಿರೈವೇಶನ್ ಕನ್ಸಿಡರೇಷನ್ಗೆ ತಗೊಳ್ತೀರಾ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ವಾಟ್ ಇಸ್ ದಟ್ ಯು ಸಪೋಸ್ ಟು ಡೂ ಇಸ್ ದಟ್ ಯು ಗೋನ್ ಟು ಪ್ರಾಕ್ಟಿಸ್ ಆಲ್ ದ ಡಿರೈವೇಶನ್. if those derivations will come, it is very good for you, because derivation ಜಾಸ್ತಿ ಬಂತು ಅಂದ್ರೆ ಈಸಿಯಾಗಿ ಪಾಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿ. ಓಕೆನಾ? ಯಾ. ಸೊ ದೆನ್ so ನೋಡಿ, these are all the problem which comes under that is what I can say, force due to n number of point charges. ಹೌದಾ? ಸೊ ಇದನ್ನ ವರ್ಕ್ ಮಾಡ್ತೀರಾ. ಇದ್ರ ಮೇಲೆ ಎಲ್ಲರೂ ಕ್ವಶನ್ಸ್ ಕೊಟ್ಟಿದಾರ ಅಂತ ಅಂದ್ರೆ ಐ ಹ್ಯಾವ್ ಮಾರ್ಕ್ಡ್ ಇಟ್ ಹಿಯರ್. ದಿಸ್ ಪ್ರಾಬ್ಲಮ್ ಇಸ್ ಗಿವನ್ ಗೈಸ್. ಓಕೆ, ಇದೆ ಕೂಲಂಬ್ಸ್ ಲಾ ಪ್ರಾಬ್ಲಮ್. ಐ ಟೋಲ್ಡ್ ಯು ನೋ, ಫೋರ್ಸ್ ಡ್ಯೂ ಟು n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಕೇಳಿದ್ದಾರೆ. ಸೊ ನಾನು ತೋರಿಸ್ದೆ, ಎಲ್ಲಿ ತೋರಿಸ್ದೆ, this one. okay na? Yes. Okay, so just a minute guys, I'm very sorry for the distraction.
I'll get back to you soon.